ಬಾಹ್ಯಾಕಾಶಕ್ಕೆ ಭಾರತೀಯರೊಬ್ಬರು ಹಾರ್ತಾ ಇದ್ದಾರೆ ಅನ್ನುವಂಥದ್ದು ಅದಕ್ಕಿಂತ ದೊಡ್ಡ ಸಂಗತಿ ಇನ್ಯಾವುದಿದೆ ನೋಡಿ. 41 ವರ್ಷಗಳ ಹಿಂದಿನ ಮಾತು. 41 ವರ್ಷದ ಹಿಂದೆ ರಾಕೇಶ್ ಶರ್ಮಾ ಈ ಒಂದು ಪ್ರಯತ್ನ ಮಾಡಿದರು. ಅಂದರೆ ಆ ಸಂದರ್ಭದಲ್ಲಿ ಅಲ್ಲಿ ಏನು ಉಳ್ಕೊಂಡಿರಲಿಲ್ಲ ಅವರು. ಇಟ್ಸ್ ವೆರಿ ಇಂಪಾರ್ಟೆಂಟ್. ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಅವರು ಉಳ್ಕೊಂಡಿರಲಿಲ್ಲ. ಆದರೆ ಇವರು 14 ದಿವಸ ಇರ್ತಾರೆ. ಫ್ಲೋರಿಡಾದ ಕೆನಡಿ ಬಾಹ್ಯಾಕಾಶ ಕೇಂದ್ರದಿಂದ ಉಡಾವಣೆ. ಹಾಸ್ಪಿಟಾಲಿಟಿ ಕ್ಷೇತ್ರದಲ್ಲಿ ಜಾಗತಿಕ ವೃತ್ತಿಯ ಕನಸು ಇದೆಯಾ? ಜಾಗತಿಕ ಅಧ್ಯಯನ ಉದ್ಯೋಗ ಅವಕಾಶಗಳೊಂದಿಗೆ ಭಾರತದ ನಂಬರ್ 1 IIHM ನಲ್ಲಿ ಓದಿ. ಪ್ರವೇಶ ಆರಂಭವಾಗಿದೆ. ಈಗಲೇ ಸೇರಿ. ಒಂದೆರಡು ಸರಿ ಅಲ್ಲ, ಇದು ಸಣ್ಣ ಪುಟ್ಟ 2-3 ಸರಿನೂ ಸೇರಿದಂತೆ ಒಟ್ಟು 7 ಬಾರಿ ಇದನ್ನು ಮುಂದಕ್ಕೆ ಹಾಕಲಾಯಿತು. 7 ಬಾರಿ 4 ಜನ ಈ ಸ್ಪೇಸ್ ಸ್ಟೇಷನ್ ಅನ್ನು ತಲುಪ್ತಾರೆ. 14 ದಿನ ಅಲ್ಲಿರ್ತಾರೆ. 14 ದಿನ ಭಾರತದ ಪ್ರತಿನಿಧಿಯಾಗಿ, ಇಸ್ರೋ ಪ್ರತಿನಿಧಿಯಾಗಿ, ಈ ಅಂತರಿಕ್ಷಯಾನದ ವಿಜ್ಞಾನದ ಪ್ರತಿನಿಧಿಯಾಗಿ. ಏನು ಸಾಮಾನ್ಯ ಸಂಗತಿನ? ಇವತ್ತು ಭಾರತವನ್ನು ಬಿಟ್ಟು ಯೋಚನೆ ಮಾಡಲಿಕ್ಕೂ ಸಾಧ್ಯ ಇಲ್ಲ ಅನ್ನುವಂಥದ್ದು ಮತ್ತೊಮ್ಮೆ ಸಾಬೀತಾಗಿರುವಂಥ ಸಂಗತಿ. ನೋಡಿ, 41 ವರ್ಷದ ಹಿಂದಿನ ಮಾತು ನಾವು ತೋರಿಸ್ತಾ ಇದ್ದೀವಿ ಆ ದೃಶ್ಯಾವಳಿಗಳನ್ನು. ಇಂದಿರಾ ಗಾಂಧಿ ಕೇಳ್ತಾರೆ, ಮೇಲ್ಗಡೆಯಿಂದ ನೀವು ನೋಡಿದ್ರಲ್ಲ ಭಾರತ ಹಿಂಗೆ ಕಾಣ್ತು ಅಂತ ಕೇಳ್ತಾರೆ ರಾಕೇಶ್ ಶರ್ಮಾ ಅವ್ರಿಗೆ. ರಾಕೇಶ್ ಶರ್ಮಾ ಒಂದೇ ಸಾಲಿನಲ್ಲಿ ಅದ್ಭುತವಾಗಿ ಉತ್ತರ ಕೊಡ್ತಾರೆ, ಸಾರೇ ಜಹಾನ್ ಸೆ ಅಚ್ಚಾ. ಎಂಥ ಅದ್ಭುತವಾದ ಮಾತು ನೋಡಿ. ಒಂದೇ ಮಾತು, ಒಂದೇ ಸಾಲಲ್ಲಿ ಸಾರೇ ಜಹಾನ್ ಸೆ ಅಚ್ಚಾ ಅನ್ನುವಂಥ ಮಾತನ್ನು ಹೇಳಿದರು. ಇವತ್ತು ಮತ್ತೆ ಅಂಥದ್ದೊಂದು ಇತಿಹಾಸ ಸೃಷ್ಟಿಗೆ ಇವತ್ತು ಸಿದ್ಧತೆಗಳು ನಡೆದಿದೆ. 12:01 ಸ್ಪೇಸ್ ಎಕ್ಸ್ ಫಾಲ್ಕನ್ 9 ಉಡಾವಣೆ ಆಗುತ್ತೆ. ಇದಕ್ಕೋಸ್ಕರ ಎಲ್ಲ ವ್ಯವಸ್ಥೆಗಳನ್ನು ಫ್ಲೋರಿಡಾದ ಕೆನಡಿ ಬಾಹ್ಯಾಕಾಶ ಕೇಂದ್ರ ಮಾಡಿಕೊಂಡಿದೆ. ಜೂನ್ 26ನೇ ತಾರೀಕು ಇದು ಅಲ್ಲಿ ಹೋಗಿ ಉಳ್ಕೊಳ್ತಾರೆ. 14 ದಿವಸ. ಇದೇನು ಸಾಮಾನ್ಯ ಸಂಗತಿನ? ಯಾಕೆ ಹೇಳಿ ಈ ರೀತಿ ಪದೇ ಪದೇ ಮುಂದಕ್ಕೆ ಹೋಗಿದ್ದು? ಒಂದು ಸಣ್ಣದೇನಾದರೂ ದೋಷ ಕಾಣ್ತು ಅಂತಂದರೆ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಕಲ್ಪನಾ ಚಾವ್ಲಾ ನಮ್ಮ ಎದುರುಗಡೆಗಿದ್ದಾರೆ. ಮೊನ್ನೆ ವಿಪರೀತ ಕಷ್ಟಪಟ್ಟು ಬಂದಿರುವಂಥ ಸುನೀತಾ ವಿಲಿಯಮ್ಸ್ ನಮ್ಮ ಕಣ್ಣೆದುರುಗಡೆಗಿದ್ದಾರೆ. ಒಂದು ಚೂರು ಕೂಡ ಸಮಸ್ಯೆ ಆಗಬಾರ್ದು. ಆ ಸಮಸ್ಯೆಯನ್ನು ಕಂಡು ಹಿಡಿದಂಥವ್ರು ಯಾರು? ಇಸ್ರೋದವರು. ಅದಕ್ಕೆ ನಾನು ಹೇಳ್ತಾ ಇದ್ದೆ, ಇಸ್ರೋದವ್ರನ್ನ ಬಿಟ್ಟು, ಭಾರತವನ್ನು ಬಿಟ್ಟು ಈ ರೀತಿ ಪ್ಲಾನ್ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಒಂದು ಸ್ಥಿತಿ ಈಗ ಉದ್ಭವ ಆಗಿದೆ ಅಂತ. 4 ಜನ 14 ದಿವಸ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರದಲ್ಲಿ ಇರೋದು ಸಾಮಾನ್ಯ ಸಂಗತಿ ಅಲ್ಲ. 11 ಗಂಟೆಯಿಂದ ಇದಕ್ಕೆ ಸಂಬಂಧಪಟ್ಟಂಗೆ ನೇರ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತೀವಿ. ತಜ್ಞರು ನಮ್ಮ ಜೊತೆಗಿರ್ತಾರೆ. ಎಷ್ಟರ ಮಟ್ಟಿಗೆ ಕಷ್ಟದ ಕೆಲಸ ಇದೊಂಥರ ಈ ಸಿನಿಮೀಯ ರೀತಿಯಲ್ಲೇ ನಡೆಯುತ್ತೆ. ಇದು ಹೋಗಾದ್ಮೇಲೂ ಕೂಡ ಇದರ ಉತ್ಸಾಹ, ಇದರ ಕುತೂಹಲ ಕಡಿಮೆ ಆಗಲ್ಲ. ಯಾಕಂದರೆ ಇವರು ಸುಮ್ಮನೆ ಹೋಗ್ತಿಲ್ಲ. ಶುಭಾಂಶು ಶುಕ್ಲಾ ಸುಮ್ಮನೆ ಹೋಗ್ತಾ ಇಲ್ಲ. ಇವರು ಈ ಬೇರೆ ಬೇರೆ ಕಾಳುಗಳನ್ನು ತಗೊಂಡು ಹೋಗ್ತಾ ಇದ್ದಾರೆ. ಇಸ್ರೋ ಕಾಳುಗಳನ್ನು ಕೊಟ್ಟು ಕಳಿಸ್ತಾ ಇದೆ. ಅಲ್ಲಿ ಅದು ಯಾವ ರೀತಿ ಸ್ಪ್ರೌಟ್ಸ್ ಆಗುತ್ತೆ, ಯಾವ ರೀತಿ ಒಡೆಯುತ್ತೆ, ಮೊಳಕೆ ಹೊಡೆಯುತ್ತೆ ಅದು ಆ ಬಾಹ್ಯಾಕಾಶ ಕೇಂದ್ರದಲ್ಲಿ. ಅದೆಲ್ಲ ಟೆಸ್ಟ್ಗಳನ್ನು ಮಾಡ್ತಾರೆ. 7 ಟೆಸ್ಟ್ಗಳನ್ನು ಇವ್ರಿಗೆ ವಹಿಸಲಾಗಿದೆ. 7 ಅದನ್ನು ಮಾಡಬೇಕು ಇವರು. ಆ ಪ್ರಯೋಗಗಳನ್ನು 7 ಪ್ರಯೋಗಗಳನ್ನು. ಇಟ್ಸ್ ವೆರಿ ಇಂಪಾರ್ಟೆಂಟ್. ಅದರ ನೇರ ದೃಶ್ಯಾವಳಿಗಳನ್ನು ನೀವು ನೋಡೋಣ. 11 ಗಂಟೆಯಿಂದ ನಮ್ಮಲ್ಲಿ ಚರ್ಚೆ ಕೂಡ ಇರುತ್ತೆ. ಜೊತೆಗೆ ಇದೆಲ್ಲ ಪ್ರೋಸೆಸ್ ಆಗುತ್ತಲ್ಲ, ಅದೆಲ್ಲವನ್ನೂ ಕೂಡ ನಿಮಗೆ ಕಟ್ಟಿಕೊಡುವಂಥ ಪ್ರಯತ್ನವನ್ನು ನಾವು ಮಾಡ್ತೀವಿ.